ಈ ನವರಾತ್ರಿಯ 9 ದಿವಸ ದೇವಿ ಯಾವ ಯಾವ ರೂಪದಲ್ಲಿ ಇರ್ತಾಳೆ ಅನ್ನತಕ್ಕಂಥದ್ದು ದೇವಿ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ಮೊದಲು 3 ದಿವಸ ಅಂದರೆ ಪಾಡ್ಯ, ಬಿದಿಗೆ, ತದಿಗೆ ಈ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಇರತಕ್ಕಂಥ ಸರ್ವಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಇರತಕ್ಕಂಥದ್ದು. ಇನ್ನು ತದಿಗೆ, ಚೌತಿ, ಪಂಚಮಿ ಈ 3 ದಿವಸ ಏನು ಮಹಾ ಸರಸ್ವತಿಯ ಸ್ವರೂಪದಲ್ಲಿ ಇರತಕ್ಕಂಥದ್ದು. ಅದರಿಂದ ಪಂಚಮ ದಿವಸ ಸರಸ್ವತಿ ಪೂಜೆಯನ್ನು ನಾವು ಮಾಡಿ ವಿಸರ್ಜನೆಯನ್ನು ಮಾಡ್ತೀವಿ. ಇನ್ನು ಸಪ್ತಮಿ, ಅಷ್ಟಮಿ, ನವಮಿ ಈ 3 ದಿವಸಗಳಲ್ಲಿ ಮಹಾಕಾಳಿ ಸ್ವರೂಪದಲ್ಲಿ ದೇವಿಯು ಇರತಕ್ಕಂಥದ್ದು. ಆದ್ದರಿಂದ ಮೂರು ದಿವಸಗಳಲ್ಲಿ 3 ದಿವಸಗಳಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿ ಸ್ವರೂಪದಲ್ಲಿ ನಾವು ನವರಾತ್ರಿಯ ಪೂಜೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅಂದರೆ 3 ದಿವಸ ರಜೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು, ಇನ್ನು 3 ದಿವಸ ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥದ್ದು, ಕೊನೆಯ 3 ದಿವಸಗಳು ತಮೋಗುಣ ಪ್ರಧಾನವಾಗಿರತಕ್ಕಂತಹ ದೇವಿಯ ತ್ರಿಗುಣಾತ್ಮಿಕವಾಗಿರತಕ್ಕಂತಹ ರೂಪ. ಆದ್ದರಿಂದ ನವರಾತ್ರಿಯಲ್ಲಿ ಈ 3 ದಿವಸವೂ ಕೂಡ ನಾವು ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ 3ಕ್ಕೆ 3 ಅಧಿದೇವತೆಗಳು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇಲ್ಲದೇ ಇದ್ದರೆ ಆಗುವುದಿಲ್ಲ. ಯಾಕೆಂದರೆ ಇವಕ್ಕೆಲ್ಲ ಹೇಳ್ತೇವೆ, ನಮಗೆ ಒಂದು ಜ್ಞಾನಶಕ್ತಿಯನ್ನು, ಇಚ್ಛಾಶಕ್ತಿ ಅನ್ನೋದು ಬೇಕು. ಅಂದರೆ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ತಿಳಿದುಕೊಂಡಾಗ ಅದಕ್ಕೆ ದೃಢ ನಿರ್ಧಾರ, ಗೊಂದಲ ಇರಬಾರ್ದು. ನಮ್ಮ ಡಿಸಿಷನ್ನಲ್ಲಿ ಗೊಂದಲಗಳು ಇದ್ದಾಗ ಅದು ಕಾರ್ಯಗತ ಆಗುವುದಿಲ್ಲ. ಆದ್ದರಿಂದ ಜೊತೆಯಲ್ಲಿ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕವಾದಂತಹ ಚಿಂತನೆಗಳು, ಇದೆಲ್ಲ ಇಚ್ಛಾಶಕ್ತಿಗೆ ವಿರುದ್ಧವಾಗಿರತಕ್ಕಂಥದ್ದು. ಇಚ್ಛಾಶಕ್ತಿ ಸ್ವರೂಪಳಾಗಿರತಕ್ಕಂತಹ ಅಮ್ಮನವರನ್ನು ನಾವು ಪೂಜೆಯನ್ನು ಮಾಡುವುದರಿಂದ ಗೊಂದಲಗಳು ನಿವಾರಣೆ ಆಗುತ್ತೆ, ಇಷ್ಟಾರ್ಥಗಳು ಕೈಗೂಡುತ್ತೆ. ನಮ್ಮ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕವಾದಂತಹ ಚಿಂತನೆಗಳನ್ನತಕ್ಕಂಥದ್ದು ಬರುವುದೇ ಇಲ್ಲ. ಈಗೆಲ್ಲ ನಾವು ನೋಡ್ತೀವಿ, ಸಾರ್ವಜನಿಕವಾಗಿ ಖಿನ್ನತೆಗೆ ಹೋಗ್ತಕ್ಕಂಥದ್ದು, ಮತ್ತೊಂದು ಈ ರೀತಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ಇಚ್ಛಾಶಕ್ತಿ ಸ್ವರೂಪಳಾಗಿರತಕ್ಕಂತಹ ದೇವಿಯನ್ನು ನವರಾತ್ರಿಯಲ್ಲಿ ನಾವು ಪೂಜೆಯನ್ನು ಮಾಡುವುದರಿಂದ ಮಾನಸಿಕವಾದಂತಹ ಶಕ್ತಿ ಅಭಿವೃದ್ಧಿಯಾಗುತ್ತೆ ಅನ್ನತಕ್ಕಂಥದ್ದು.